ಹಾಯ್ ಎಲ್ಲರಿಗೂ ಫ್ರೆಂಡ್ಸ್, ಮಳೆ ಎಲ್ಲ ಹೇಗಿದೆ ನಿಮ್ಮ ಕಡೆ? ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಎಂತ ಅಂತ ಹೇಳಿದರೆ, ಕೀರ್ತನ ಕೀತು ಅಂತ ಒಂದು ಹೆಸರಿಂದ ಕಮೆಂಟ್ ಬಂದಿತ್ತು. ವೆಂಟಿ ಆಳ್ವತಿ ಮಾಡಿ ತೋರಿಸಿ, ಕೆಸುವಿನೆಲೆಯ ಆಳ್ವತಿಯನ್ನು ಮಾಡಿ ತೋರಿಸಿ ಅಂತ. ಹಾಗೆ ಅವರಿಗೋಸ್ಕರ ಈ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ತೋಟದಲ್ಲೇ ಕೆಂಪು ದಂಟಿನ ಕೆಸುವಿನೆಲೆಯನ್ನು ತೆಗಿತಾ ಇದ್ದೇನೆ ನಾನು. ಈ ಬೆಕ್ಕುಗಳಂತೂ ನನ್ನ ಹಿಂದೆ ಆವಾಗಿಂದ ಬರ್ತಾ ಇದ್ದಾವೆ. ಅಪ್ಪು ಮತ್ತು ಪಪ್ಪು ಅಂತೇಳಿ ಇವರಿಬ್ಬರು ಕೂಡ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹಾಗೆ ಮಕ್ಕಳಿಗೂ ಕೂಡ ಮೊನ್ನೆಯಿಂದ ಸ್ಕೂಲ್ಗೆ ಇವತ್ತಿಗೆ 3 ದಿನ ಆಯಿತು ರಜಾ ಸಿಕ್ಕಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕೇಣಿಸುವಸ್ರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ನೋಡಿ ಎಷ್ಟು ಕೆಂಪು ದಂಟಿನ ಕೆಸುವಿನೆಲೆ ಹಿಡ್ಕೊಂಡು ಬಂದಿದ್ದೇನೆ. ಹೀಗೆಲ್ಲ ಪೋಸ್ ಕೊಡಲಿಕ್ಕೆ ಚೆಂದ ಆಗ್ತದೆ. ಕೈ ತುರಿಸುವ ಕಷ್ಟ ನನಗೆ ಮಾತ್ರ ಗೊತ್ತು. ಓಕೆ, ಇರಲಿ, ಪರವಾಗಿಲ್ಲ, ಹೇಗೂ ಮಾಡಲೇಬೇಕಲ್ವಾ. ಅನಂತ ಚತುರ್ದಶಿ ನೋಪಿಗಂತೂ ನಾನು ಹೀಗೆ ತುಂಬ ಮಾಡ್ತೇನೆ. ಇದನ್ನು ತಂದು ಇವಾಗ ಚಂದ ಮಾಡಿ ತೊಳೆದು ಮತ್ತೆ ಇದರ ನಾರನ್ನು ತೆಗಿತಾ ಇದ್ದೇನೆ. ನಾರಂದರೆ ನೋಡಿ, ಅದರಲ್ಲೊಂದು ಹೊರಗಡೆ ಒಂದು ಇರ್ತದೆ, ನೂಲು ನೂಲು ಥರ, ಅದು ಬರ್ತದೆ ಕ್ಲೀನಾಗಿ ತೆಗಿಲಿಕ್ಕೆ. ಆ ಪಾರ್ಟನ್ನು ತೆಗಿಬೇಕು. ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಇದನ್ನೆಲ್ಲ ಕೂಡ ಶೇರ್ ಮಾಡಿದ್ದೇನೆ. ಹಾಗೆ ನನ್ನ ಮಗಳು ಇವತ್ತು ನನಗೆ ಕ್ಯಾಮರಾಮ್ಯಾನ್ ಆಗಿದ್ದಾಳೆ. ಅವಳು ಸ್ಟ್ಯಾಂಡಲ್ಲಿ ಆ ಕ್ಯಾಮರಾ ಇಟ್ಟು ಕರೆಕ್ಟ್ ನಾನು ಬರ್ತಾ ಇದ್ದೇನಾ ಇಲ್ವಾ ಅಂತೇಳಿ ನನಗೆ ಇಲ್ಲಿ ಗೈಡ್ ಮಾಡ್ತಾ ಇದ್ದಾಳೆ ಕೂತ್ಕೊಂಡು. ಹಾಗೆ ಇದು ನಾರೆಲ್ಲ ತೆಗೆಯುವುದು ಸ್ವಲ್ಪ ಕೆಲಸ ಇದರಲ್ಲಿ. ಮತ್ತು ಎಲೆ ಬೇರೆ ದಂಟು ಬೇರೆ ಕಟ್ ಮಾಡಿ ಇಟ್ಕೊಳ್ಬೇಕು. ಅದೊಂದು ಎಲೆ ಸಹ ಕಟ್ ಮಾಡಿ ಹಾಕ್ಲಿಕ್ಕೆ ಉಂಟು, ಈ ಕಡೆಯಿಂದ ದಂಟು ಸಹ ಕಟ್ ಮಾಡಿ ಹಾಕಬೇಕು. ಹಾಗೆ ಚಂದ ಮಾಡಿ ಫಸ್ಟೇ ತೊಳೆದು ಆಮೇಲೆ ಕಟ್ ಮಾಡಿದ್ರು ಒಳ್ಳೆಯದು. ಫ್ರೆಂಡ್ಸ್, ನಮ್ಮ ಈ ಕೊಂಕಣಿ ಶಾಸ್ತ್ರದಲ್ಲಿ ಈ ಕೆಂಪು ದಂಟಿನ ಉಪ್ಕರಿಯನ್ನು ಮಾಡಿ ನಾವು ಬಾಣಂತಿಗೆ 3ನೇ ದಿನಕ್ಕೆ ಕೊಡ್ತೇವೆ. ತುಪ್ಪದಲ್ಲಿ ಬೆಳ್ಳುಳ್ಳಿ ಎಲ್ಲ ಹುರಿದು ಮಾಡುವಂಥದ್ದು. ಮಗು ಈಗ ಹೊರಗೆ ಬಂದ ತಕ್ಷಣ ಅದು ಹೊಟ್ಟೆ ಒಳಗೆ ಏನಾದರೂ ಕಲ್ಮಶ, ಕಸ, ಕಡ್ಡೆ ಅದೆಲ್ಲ ಎಂತ ಇದ್ದರೆ ಸಹ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು, ಮತ್ತು ಹೊಟ್ಟೆಯ ಗಂಟು ಅಂತ ಹೇಳ್ತೇವಲ್ವಾ, ಅದೆಲ್ಲ ಕೂಡ ಹಿಂಡಿದ ಹಾಗೆ ಒಂಥರ ಸೊಂಟ ನೋವೆಲ್ಲ ಇರ್ತದಲ್ಲ, ಅದೆಲ್ಲ ಕಡಿಮೆ ಆಗಲಿ ಅಂತ ಮಾಡಿಕೊಡುವಂಥದ್ದು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ನೋಡಿ, ಭಯಂಕರ ತುರಿಸ್ತಾ ಉಂಟು. ಕೀರ್ತನ ಅವರೇ, ನೀವು ಹೇಳಿದ್ರಲ್ಲ ಆಳ್ವತಿ ಮಾಡಿ ತೋರಿಸಿ ಅಂತ, ಹಾಗೆ ನಿಮಗೋಸ್ಕರ ಇವತ್ತು ಆಳ್ವತಿ ಮಾಡ್ತಾ ಇದ್ದೇನೆ. ಹುಣಸೆ ಹುಳಿ ಫುಲ್ ಹಾಕಿಕೊಂಡಿದ್ದೇನೆ. ಹಾಗೆ ಕೈ ಸ್ವಲ್ಪ ತುರಿಸೋದು ನಿಲ್ಲಿ ಅಂತೇಳಿ. ಇದನ್ನು ಈಗಲೇ ತೊಳಿಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ತೊಳಿಬೇಕು. ಫ್ರೆಂಡ್ಸ್, ಇವಾಗ ಮಸಾಲೆ ಮಾಡ್ಕೊಂಡು ಬರೋಣ. ನಾನಿಲ್ಲಿ 15ರಷ್ಟು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಅದೇ ರೀತಿ ಒಂದು 6-7 ಊರ ಮೆಣಸನ್ನು ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸು ಜಾಸ್ತಿ ಹಾಕಿರೋದಂದರೆ ಮಸಾಲೆ ಕಲರ್ ಡಾರ್ಕ್ ಬ್ರೌನ್ ಆಗಿ ಡಾರ್ಕ್ ಬರಲಿಕ್ಕೋಸ್ಕರ ಹಾಕುವಂಥದ್ದು. ಈ ಕರಿಯ ಕಲರ್ ಯಾವ ರೀತಿ ಇರ್ತದೆ ಅಂದರೆ ಆಳ್ವತಿದು ಒಂದು ಥರ ಪಾಮಾಜಿಯಾಗಿ ಡಾರ್ಕ್ ಬಾಟ್ಲ್ ಗ್ರೀನ್ ಕಲರ್ ಇರ್ತದೆ. ಅಂದರೆ ಮಸಾಲೆ ತುಂಬ ಲೈಟ್ ಆದರೆ ಇದೆಯಲ್ವಾ, ಅದು ಕಲರ್ ಮಸಾಲೆದೇ ಕಾಣ್ತದೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ 15ರಿಂದ 20 ಇರ್ಬೋದು ಅದರಲ್ಲಿ ಬ್ಯಾಡಗಿ ಮೆಣಸು. ಹಾಗೆ ಒಂದು 6-7 ಊರ ಮೆಣಸನ್ನು ತಗೊಂಡು ಸ್ವಲ್ಪ ಡಾರ್ಕ್ ರೋಸ್ಟ್ ಸ್ವಲ್ಪ ಆಗುವ ಹಾಗೆ ಹುರ್ಕೊಳ್ಬೇಕು, ತುಂಬ ರೋಸ್ಟ್ ಬೇಡ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಉದ್ದಿನ ಬೇಳೆ, ಅದಕ್ಕೆ ನಾನು 2ರಿಂದ 3 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಇದನ್ನು ಕೂಡ ಅದರಲ್ಲೇ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೆಂಪಗಾಗೋ ತನಕ ಹುರಿದ್ರೆ ಸಾಕು, ಇದನ್ನು ತುಂಬ ರೋಸ್ಟ್ ಮಾಡಬೇಕಂತೇನಿಲ್ಲ. ಹಾಗೆ ಇವಾಗ ಇಲ್ಲಿ ಮಸಾಲೆ ಇಷ್ಟೇ ಇದಕ್ಕೆ, ಉದ್ದಿನ ಬೇಳೆ ಕೊತ್ತಂಬರಿ. ನಮ್ಮವರಿಗೆ ಸಾಧಾರಣ ಉದ್ದಿನ ಬೇಳೆ ಕೊತ್ತಂಬರಿ ಆಳ್ವತಿಗೆ ಹಾಕ್ತಾರಂತ ಗೊತ್ತಿಲ್ಲ. ದೇವಸ್ಥಾನಗಳಲ್ಲಿ ನನ್ನ ತಂದೆ ಶ್ರೀನಿವಾಸ ಶೆಣೈ ಅವರು ಇದೇ ಮಸಾಲೆಯನ್ನು ಮಾಡ್ತಾ ಇದ್ದದ್ದು. ಹಾಗೆ ಇದು ಸೂಪರ್ ಆಗಿರ್ತದೆ, ಸೂಪರ್ ಅಂದರೆ ಸೂಪರ್. ಒಮ್ಮೆ ಮಾಡಿ ನೋಡಿ, ಒಳ್ಳೆ ಪರಿಮಳವಾಗಿರ್ತದೆ. ಹಾಗೆ ಇಲ್ಲಿ ಇವಾಗ ಇದೆಲ್ಲ ಹುರಿದಾಯಿತು. ನಾನೀಗ ಇದಕ್ಕೆ ಒಂದು ಗಟ್ಟಿ 2 ಹಿಡಿಯಷ್ಟು ಕಾಯಿ ತುರಿಯನ್ನು ಹಾಕಿ ಇದರಲ್ಲಿ ಇಡ್ತಾ ಇದ್ದೇನೆ. ಇದಲ್ಲೇ ತಣಿಲಿ, ಬೇರೆ ಕೆಲಸ ಇದೆ ನೋಡಿ. ಇದೆಲ್ಲ ಇವಾಗ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಸೈಡಲ್ಲಿ. ಇಷ್ಟಾಗಿದೆ, ದೊಡ್ಡ ಬಣಲಿ ಫುಲ್ಲಾಗಿದೆ. ಹಾಗೆ ಇದಕ್ಕೆ ಹಲಸಿನಕಾಯಿ ಬೀಜ ಹಾಕಬೇಕು. ಇದು ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುವಂಥದ್ದು. ಅದಕ್ಕೆ ಮೆಣಸು ತುಂಬ ಹಾಕಿದರೆ ಚೆಂದ ಆಗುವಂಥದ್ದು. ಅದಕ್ಕೆ ಮೆಣಸು ಜಾಸ್ತಿ ಹಾಕೋದು. ಇನ್ನು ಹಸಿಮೆಣಸಿನಕಾಯಿ ಕೂಡ ಹಾಕ್ಲಿಕ್ಕೆ ಉಂಟು. ಹಾಗೆ ಒಂದು 10ರಿಂದ 15ರಷ್ಟು ನಾನು ಹಲಸಿನಕಾಯಿ ಬೀಜವನ್ನು ಚೆಂದ ಮಾಡಿ ಈ ರೀತಿ ಒಳ್ಳೆ ಜಜ್ಜಿಕೊಂಡು, ಅದು ಸಣ್ಣ ಸಣ್ಣ ಚೂರು ಸಿಗಬೇಕು ತಿನ್ನಬೇಕಾದ್ರೆ. ಇಡೀ ಒಂದು ಹಲಸಿನಕಾಯಿ ಬೀಜ ತಗೊಂಡು 2 ಭಾಗ ಮಾಡಿ ಆ ರೀತಿ ಹಾಕಬೇಡಿ. ಈ ರೀತಿ ಚೂರು ಚೂರು ಮಾಡ್ಕೊಂಡು ನೋಡಿ, ಇದು ಒಳ್ಳೆ ಅದರಲ್ಲಿ ಬೆಂದು ಅಲ್ಲಲ್ಲಿ ತಿನ್ನಲಿಕ್ಕೆ ಸಿಗಬೇಕು. ಸೂಪರ್ ಆಗಿರ್ತದೆ. ಹಾಗೆ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೇನೆ. ಅದು ಚೆಂದ ಗುದ್ದಿದ್ರೆ ಸಿಪ್ಪೆ ತೆಗಿಲಿಕ್ಕೆ ಈಸಿಯಾಗಿ ಬರ್ತದೆ. ಮತ್ತು ಇದು ಇನ್ನೊಮ್ಮೆ ಚೆಂದ ಮಾಡಿ ತೊಳಿಬೇಕು, ಆಯಿತಾ. ಇವಾಗ ಇದು ಚೂರು ಚೂರು ರೆಡಿ ಆಗಿದೆ ಹಲಸಿನಕಾಯಿ ಬೀಜದ್ದು. ಇದನ್ನು ತೊಳೆದು ತರ್ತೇನೆ. ಅದೇ ರೀತಿ ಇದಕ್ಕೆ ಅಮಟೆಕಾಯಿ 10 ತಗೊಂಡಿದ್ದೇನೆ. ಯಾಕಂದರೆ ಇದಕ್ಕೆ ಕೆಸುವಿನೆಲೆ ಅಲ್ವಾ, ಸ್ವಲ್ಪ ಹುಳಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು. ಅದಕ್ಕೆ ತುರಿಸೋದಿಲ್ಲ ಅದೇನು, ಅಂದರೆ ತುಂಬ ಎಳತಿದ್ದದು. ಆಲ್ಮೋಸ್ಟ್ ಹೇಳಬೇಕಂದ್ರೆ ತುಂಬ ಅದರಲ್ಲಿ ನಾರೇ ಸಿಗ್ತಿರಲಿಲ್ಲ ತೆಗಿಬೇಕಾದ್ರೆ ಈ ಕೆಸುವಿನೆಲೆದು ದಂಟಲ್ಲಿ. ಹಾಗೆ ಎಳತ್ತೇ ಇತ್ತು ತುಂಬಾ ನೋಡಿ. ಮತ್ತು ನಮ್ಮ ಮನೇಲಿ ಹೇಗೋ ಅಂಬಡೆ ಪ್ರಿಯ ಒಬ್ಳಿದ್ದಾಳೆ.
ನನ್ನ ಮಗಳು ಅವಳಿಗೆ ಅಂಬಡೆ ಅಂದರೆ ಭಯಂಕರ ಇಷ್ಟ. ಹಾಗೆ ನನ್ನ ಬಟ್ಲಲ್ಲಿ ಅಂಬಡೆ ಸಿಕ್ಕಿದ್ರು ಅವಳಿಗೆ ಕೊಡಬೇಕು ನಾನು. ಹಾಗೆ ಅದಕ್ಕೆ 10 ಹಾಕಿದ್ದೇನೆ ಅಮ್ಮಟೆಕಾಯಿ. ಅದೇ ರೀತಿ ಈ ಸಲದ್ದು ಫ್ರೆಶ್ ಕಣಿಲೆ ಇದನ್ನು ಕೂಡ ಒಂದು 2, 3 ಹಿಡಿಯಷ್ಟು ಹಾಕ್ತೇನೆ. ಇದೆಲ್ಲ ಹಾಕಿದಷ್ಟು ಟೇಸ್ಟ್ ಒಳ್ಳೆಯದಾಗ್ತದೆ. ಮತ್ತು ತುಂಬ ಉಂಟಲ್ಲ ಕೆಸುವಿನಲ್ಲಿದ್ದು ಕಟ್ ಮಾಡಿರುವಂಥದ್ದು. ಅದಕ್ಕೆ ಇದೆಲ್ಲ ಇಷ್ಟು ಹಾಕದಿದ್ದರೆ ಅದು ರೈಸುವುದಿಲ್ಲ ಕರಿ ಅಷ್ಟು. ಅದಕ್ಕೆ ಇಷ್ಟನ್ನೆಲ್ಲ ಹಾಕಿ ಇವಾಗ ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ. ಇಲ್ಲಿ ರೆಡಿಯಾಗಿದೆ ಅಮ್ಮಟೆಕಾಯಿ ಜಜ್ಜಿದ್ದು, ಅದೇ ರೀತಿ ಹಲಸಿನಕಾಯಿ ಬೀಜ ಚೂರುಗಳೆಲ್ಲ ಚಂದ ಮಾಡಿ ತೊಳೆದಿಟ್ಟಿದ್ದೇನೆ. ಕಣಿಲೆ ಕಟ್ ಮಾಡಿ ಸ್ವಲ್ಪ ಮೊನ್ನೆ ಉಪ್ಪು ನೀರಿಗೆ ಹಾಕಿಟ್ಟದಷ್ಟೇ. ಅದಕ್ಕೆ ಒಂದು ನೀರಲ್ಲಿ ಹಾಕಿಟ್ಟಿದ್ದೇನೆ ಒಂದು 10 ನಿಮಿಷ ಹಾಗೆ ಇರಲಿ ಅಂತ. ಈ ಕಡೆಯಿಂದ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಸ್ವಲ್ಪ ಇಡಿ, ಅಂದರೆ ಅದು ಒಳ್ಳೆ ಕುದಿ ಬರಲಿ. ಆಮೇಲೆ ಅದು ಕುದಿ ಬರ್ತಾ ಇರಬೇಕಾದ್ರೆ ಇಲ್ಲಿ ನಾವು ಇವಾಗ ಚಂದ ಮಾಡಿ ಕಟ್ ಮಾಡಿ ಇಟ್ಕೊಂಡಂಥ ಈ ಕೆಸುವಿನ ಎಲೆ ದಂಟು ಎಲೆಗಳ ಇದೆಲ್ಲವನ್ನು ಕೂಡ ಹಾಕುವಂಥದ್ದು. ಇದು ಕರಿ ಹೇಗೆ ಅಂದರೆ ಕಷ್ಟಪಟ್ಟರೆ ಏನು ಫಲ ಸಿಗ್ತದೆ ಅಂತ ಹೇಳ್ತಾರೆ. ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕೂಡ ಹೇಳ್ಬೋದು ಇದಕ್ಕೆ. ಅಂದರೆ ಕೈಯಷ್ಟು ತುರಿಸಿದ್ರು ಕೂಡ ಟೇಸ್ಟ್ ಅಂತೂ ಸ್ವರ್ಗ, ನಿಜ ಹೇಳ್ತಾನೆ. ರಪಕ್ಕಂತ ಪಾಸ್ ಆಗಬೇಕು ಸ್ವರ್ಗ, ಅಷ್ಟು ಸೂಪರ್ ಆಗಿರ್ತದೆ ಆಯಿತಾ. ಎಲ್ಲರೂ ಕೂಡ ಫೇವ್ರೇಟ್. ಇದಕ್ಕೆ ಅನ್ನಕ್ಕೆಲ್ಲ ಹಾಕಿಕೊಂಡು ತಿನ್ಬೇಕಂತಿಲ್ಲ, ಹಾಗೇ ಬೌಲಲ್ಲಿ ಪ್ಲೇಟಲ್ಲಿ ಹಾಕೊಂಡು ಹಾಗೇ ತಿನ್ಬೋದು. ಸೂಪರ್ ಆಗಿರ್ತದೆ. 2-3 ದಿನ ಇಟ್ಟರು ಏನು ಹಾಳಾಗೋದಿಲ್ಲ ಬಿಸಿ ಮಾಡಿಟ್ರೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗಂತೂ ಇದು ತುಂಬಾ ಫೇವ್ರೇಟ್ ಅವ್ರದ್ದು. ಹಾಗೆ ಇವಾಗ ನೋಡಿ ಇದರಲ್ಲೆಲ್ಲವನ್ನು ಹಾಕ್ತಾ ಇದ್ದಾನೆ. ಅಮಟೆಕಾಯಿ ಕಣಿಲೆ, ಅದೇ ರೀತಿ ಹಲಸಿನಕಾಯಿ ಬೀಜ ಇದೆಲ್ಲವನ್ನು ಕೂಡ ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 4 ವಿಸಿಲ್ ಆದರೂ ಕೂಗಿಸಿಕೊಳ್ಬೇಕು. ಇದಂದರೆ ಒಳ್ಳೆ ಅದು ದಂಟುಗಳೆಲ್ಲ ಚೆಂದ ಬೇಯಬೇಕಲ್ಲ, ಬೆಣ್ಣೆ ಬೆಣ್ಣೆ ಆಗಿ ಒಳ್ಳೆಯದಾಗ್ತದೆ ಬೆಂದು. ತುಂಬ ಕಲಡಿ ಸಹ ಹೋಗಬಾರ್ದು, ಕಲಡಿ ಹೋಗುವಾಗೆ ಸಹ ಬೇಯಿಸಬಾರ್ದು. ಅದು ಬೆಂದರೆ ಸಾಕು, ಉಪ್ಪು ಹಾಕಿ ಬೇಯಿಸುವಂಥದ್ದಲ್ಲ. ಹಾಗೆ ಒಂದು 4 ವಿಸಿಲ್ ತೆಗೆದ್ರೆ ಅಷ್ಟೇನು ಕಲಡಿ ಹೋಗೋದಿಲ್ಲ. ಹಾಗೆ ಇದು ಈಗ ಕುಕ್ಕರ್ ಫುಲ್ಲಾಗಿದೆ. ಅದಕ್ಕೆ ಅಂದರೆ ಅದು ಅರ್ಧದಷ್ಟು ಸಹ ಇರುವುದಿಲ್ಲ, ಆಮೇಲೆ ಬೆಂದ ಮೇಲೆ ಉಂಟಲ್ವ ಅರ್ಧದಷ್ಟು ಕೂಡ ಇರುವುದಿಲ್ಲ. ಹಾಗೆ ಇದಕ್ಕೆ ಇನ್ನೊಮ್ಮೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕಿ 4 ವಿಸಿಲ್ ಕೂಗಿಸಿಕೊಂಡ್ರೆ ಇದು ಈ ಕಡೆಯಿಂದ ಬೇಯ್ತಾ ಇರಲಿ. ನಾವು ಅಲ್ಲಿ ತನಕ ಮಸಾಲೆಗೆ ತಣಿಲಿಕ್ಕೆ ಇಟ್ಟದಿದೆಯಲ್ವ ಅದನ್ನು ಮಸಾಲೆ ಮಾಡ್ಕೊಂಡು ಬರುವ. ಇಲ್ಲಿವಾಗ ಮಸಾಲೆಗೆ ಒಂದು ಸ್ವಲ್ಪ ಅರಶಿನ ಕೂಡ ಈಗ ಹಾಕ್ತಾ ಇದ್ದೇನೆ. ಮೆಣಸು, ಉದ್ದಿನಬೇಳೆ, ಕೊತ್ತಂಬರಿ ಹಾಗೆ ಕಾಯಿತುರಿ, ಅರಶಿನ, ಅಮಟೆಕಾಯಿ. ನಾನಿಲ್ಲಿ ಹುಣಸೆ ಹುಳಿ ಹಾಕಲಿಲ್ಲ, ಯಾಕಂದರೆ ಅಮಟೆಕಾಯಿ ಹಾಕಿದ್ದೇವಲ್ವ ನಾವು ಹುಳಿಯ ಬದಲಿಗೆ. ಹಾಗೆ ಹುಣಸೆ ಹುಳಿ ಹಾಕೋದು ಬೇಡ. ನೋಡಿ ಮಸಾಲೆ ಕಲರ್ ಬ್ರೌನ್ ಆಗಿದೆ. ಮೊಬೈಲ್ ಆಟೋ ಫೋಕಸ್ಗೆ ಅಷ್ಟು ಕ್ಲಿಯರಾಗಿ ಇಲ್ಲಿ ಕಾಣ್ತಾ ಇಲ್ಲ. ನುಣ್ಣಗಿನ ಮಸಾಲೆ ಮಾಡಿದರೆ ಆಯಿತು, ಸೂಪರ್ ಆಗ್ತದೆ ಆಯಿತಾ. ನುಣ್ಣಗಿನ ಮಸಾಲೆ ಮಾಡಿ ಇದಕ್ಕೆ ನಾವು ಹಸಿಮೆಣಸಿನಕಾಯಿ ಮತ್ತು ಹಸಿ ಶುಂಠಿ ಹಾಕ್ಲಿಕ್ಕೆ ಉಂಟು. ದೊಡ್ಡ ತುಂಡು ಹಸಿ ಶುಂಠಿ ತಗೊಂಡಿದ್ದೇನೆ. 5 ನಾನು ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೇನೆ. ಅಲ್ಲಿ ಅಷ್ಟು ಮೆಣಸು ಹಾಕಿ ಇಲ್ಲಿ ಇಷ್ಟು ಮೆಣಸು ಹಾಕಿ ಇಂಥ ಖಾರ ಆಗೋದಿಲ್ವ ಅಂತ ನೀವು ಎಣಿಸ್ಬೋದು. ಇಲ್ಲ, ಕೆಸುವಿನಲ್ಲಿದ್ದಲ್ಲ ಅದಕ್ಕೆ ಖಾರ ಹಿಡಿತದೆ. ಅದೇ ರೀತಿ ನಾವು ಅಮಟೆಕಾಯಿ ಹಾಕಿದ್ದೇವೆ, ಮತ್ತು ಈ ಹಲಸಿನಕಾಯಿ ಬೀಜ ಕೂಡ ಸ್ವಲ್ಪ ನಾನು ಹೇಳಿದಾಗೆ ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಡುವಂಥದ್ದು. ಹಾಗೆ ಇದೀಗ ಬೆಂದು ನೋಡಿ ಅರ್ಧಕ್ಕರ್ಧ ಇಲ್ಲ, ಫುಲ್ ಮುಚ್ಚಳಿಕ್ಕೆ ಆಗದ ತನಕ ಹಾಗೆ ಇತ್ತು ಫುಲ್ಲಾಗಿ ಕುಕ್ಕರ್ ಅಲ್ವಾ, ನೀವೇ ನೋಡಿದ್ರಿ. ಈಗ ನೋಡಿ ಅರ್ಧಕ್ಕರ್ಧ ಆಗಿದೆ ಬೆಂದು. ಇದನ್ನು ಇವಾಗ ಇನ್ನೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಇದು ಕುದಿಬೇಕಾದ್ರೆ ಕುದಿಲಿಕ್ಕೆ ಅಂದರೆ ಒಮ್ಮೆ ಕುದಿದಿದೆ ಒಳ್ಳೆ ಕುಕ್ಕರಲ್ಲಿ ಹೇಗೂ ಬೆಂದಿದೆ ಅಲ್ಲ, ಇದರ ಜೊತೆ ನಾನೀಗ ಈ ಹಸಿಮೆಣಸಿನಕಾಯಿ ಮತ್ತು ಹಸಿ ಶುಂಠಿ ಚಾಪರಲ್ಲಿ ಹಾಕಿ ಒಳ್ಳೆ ಚಂದ ಚಾಪ್ ಮಾಡಿಟ್ಕೊಂಡದ್ದು. ಒಳ್ಳೆ ಹಸಿ ಶುಂಠಿಯ ಆ ಪರಿಮಳ ಎಲ್ಲ ಬಿಡ್ತದೆ. ಈ ರೀತಿ ಚಾಪ್ ಮಾಡಿದರೆ ಉಂಟಲ್ಲ ಸಕ್ಕತ್ತಾಗಿರ್ತದೆ. ಹಾಗೆ ಕುಕ್ಕರಲ್ಲೇ ಇದನ್ನು ಹಾಕಿ ಬೇಯಿಸ್ಬೋದಿತ್ತಲ್ಲ ಅಂತ ಹೇಳ್ಬೋದು ಕೆಲವರು. ಕುಕ್ಕರಲ್ಲಿ ಹಾಕಿ ಕೂಡ ಬೇಯಿಸ್ಬೋದು, ಏನಾಗೋದಿಲ್ಲ. ಆದರೆ ಅದರ ಪರಿಮಳ ಹಸಿ ಹಸಿ ಹಾಗೆ ಬರಬೇಕು ಅದು ಸ್ವಲ್ಪ. ಅದಕ್ಕೋಸ್ಕರ ಇದರಲ್ಲೇ ಹಾಕಿ ನಾನು ಹೀಗೆ ಮಾಡೋದು. ಕುಕ್ಕರಲ್ಲಿ ಮುಂಚೆ ಮಾಡ್ತಿದ್ದೆ ಹಾಗೆ. ಇವಾಗ ಮಸಾಲೆ ಹಾಕುವ ಮುಂಚೆ ಒಮ್ಮೆ ಕುದಿ ಬರ್ತದಲ್ಲ ಆಗ ಹಾಕಿ ಕುದಿಸಿ, ಮತ್ತು ಮಸಾಲೆ ಹಾಕಿದ ಕೂಡಲೇ ಸಹ ಕುದೀತದೆ, ಚೆಂದ ಬೇಯ್ತದೆ ಅದು ಅದರಲ್ಲೇ. ಹೀಗೆ ಪರಿಮಳ ಅಂತೂ ಸೂಪರ್. ಒಮ್ಮೆ ಈ ರೀತಿ ಕೂಡ ಮಾಡಿ ನೋಡಿ. ಕುಕ್ಕರಲ್ಲಿ ಹಾಕಿ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಹಾಕಬೇಡಿ ಆಯಿತಾ. ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕಿದ್ದೇನೆ. ಇದು ತುಂಬ ನೀರಾಗಿರುವುದಿಲ್ಲ, ತಿಕ್ಕಾಗಿರುವಂಥದ್ದು. ಒಂದು ಸೌಟಲ್ಲಿ ತೆಗೆದ್ರೆ ಅಲ್ಲಿಗೆ ಅದು ಅಷ್ಟೇ. ಹಾಗೆ ತಿಕ್ಕಾಗಿರುವಂಥ ಅಳ್ವತಿ ರೆಡಿಯಾಗಿದೆ. ಕಲರ್ ನೋಡಿ ಈಗ ಬಾಟ್ಲ್ ಗ್ರೀನ್ ಬರ್ತದೆ. ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೂಪರ್ ಆಗಿರುವಂಥ ಅಳ್ವತಿ ರೆಡಿ ಆಗ್ತಾ ಉಂಟು. ಟಾಪ್ ಅಂತ ಹೇಳ್ಬೋದು. ಇಷ್ಟು ಹೀಗೆ ಎಲ್ಲ ಖಾರ ಮಾಡಿ ಉಪ್ಪು ಹುಳಿ ಎಲ್ಲ ಏನು ನಮ್ಮ ತುಳು ಭಾಷೆಯಲ್ಲಿ ಹೇಳಬೇಕಾದ್ರೆ ಕೊಡಕ್ಕೆನಾತಂಡ ಅಂತ ಹೇಳ್ತಾರಲ್ಲ ಹಾಗೆ. ಇದಕ್ಕೆ ಒಂದು ಕುದಿ ಬರ್ತಾ ಇರಲಿ. ಈ ಕಡೆಯಿಂದ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಪರ್ಫೆಕ್ಟ್ ಆದ ನಮ್ಮ GSB ಅನಂತ ಚತುರ್ದಶಿ ಮಾಡುವಂಥ ಇಲ್ಲ ನೋಪಿಗೆ ದೇವಸ್ಥಾನಗಳಲ್ಲಿ ಮಾಡುವಂಥ ಈ ಅಳವತಿ ರೆಡಿ ಆಗ್ತದೆ. ವೆಂಟಿ ಅಳವತಿ. ಇದಕ್ಕೆ ಹೆಚ್ಚಾಗಿ ಪ್ರಿಫರ್ ಮಾಡುವಂಥದ್ದು ನಾವು ಕೆಂಪು ಕೆಸುವಿನೆಲೆ ದಂಟಿರುವಂಥ, ಕೆಂಪು ದಂಟಿನ ಕೆಸುವಿನೆಲೆ ಇರುವಂಥದ್ದು. ಅದೇ ಜಾಸ್ತಿ ಒಳ್ಳೆ ಕಲರ್ ಕೂಡ ಬರೋದು, ಮತ್ತು ಟೇಸ್ಟ್ ಕೂಡ ಅದರದ್ದೇ, ಪರಿಮಳ ಕೂಡ ಅದರದ್ದೇ ಸೂಪರ್ ಆಗುವಂಥದ್ದು. ಬಿಳಿದ್ದು ಮಾಡ್ಬೋದು, ಮಾಡಬಾರ್ದಂತಿಲ್ಲ. ಬಟ್ ಅದಕ್ಕೆ ಹೇಳಿ ಮಾಡಿಸಿದಂದರೆ ಕೆಂಪು ದಂಟಿನ ಕೆಸುವಿನೆಲೆದ್ದು
ಅದ್ರದ್ದು ಮಾತ್ರ ಆಳ್ವತಿ ಸೂಪರ್ ಆಗೋದು. ಕಲರ್ ನೋಡಿ, ಇವಾಗ ನೋಡಿ ಕಲರ್ ಒಳ್ಳೆ ಮೆಹಂದಿ ಕಲರ್ ಆಗಿ ಒಂದು ಎಂತ ಹೇಳ್ಬೋದು, ಬಾಟಲ್ ಗ್ರೀನ್ ಕಲರ್ ಹಾಗೆ ಬಂದಿದೆ. ಸೂಪರ್ ಆದಂಥ ಆಳ್ವತಿ ನಾನೀಗ ಸವಿಲಿಕ್ಕೆ ರೆಡಿ ಆಗಿದ್ದೇನೆ. ಆದ ಕೂಡಲೇ ನನಗೆ ಬಸಳೆ ಪದಾರ್ಥ, ಗುಜ್ಜೆ ಪದಾರ್ಥ ಇದೆಲ್ಲ ಕೂಡ ಸ್ವಲ್ಪ ತಿನ್ನುವಂಥದ್ದು ಅಭ್ಯಾಸ ಮುಂಚೆಯಿಂದ ಸಹ. ಹಾಗೆ ಅಮ್ಮ ಮಾಡಿದ್ರು ಅಷ್ಟೇ. ಸೂಪರ್ ಸ್ಟ್ರಾಂಗ್ ಆಗಿದೆ. ವೈಟ್ ರೈಸ್ ಇದ್ರೆ ಭಾರಿ ಒಳ್ಳೇದಾಗ್ತದೆ. ಉಪ್ಪು, ಹುಳಿ, ಖಾರ ಎಲ್ಲ ಸೂಪರ್ ಆಯ್ತಾ. 10 ಅಂಬಡೆ ಹಾಕಿದ್ದೇನೆ, ಅಷ್ಟು ಮೆಣಸು ಹಾಕಿದ್ದೇವಲ್ಲ ಅದಕ್ಕೆ. ಬಾಯಲ್ಲಿಟ್ರೆ ಅದು ಕೆಸುವಿನಲ್ಲಿ ದಂಟೆಲ್ಲ ಇದೆಯಲ್ವಾ, ಬಾಯಲ್ಲಿಟ್ರೆ ಹಾಗೆ ಕರಗಿ ಹೋಗ್ಬೇಕು, ಅಷ್ಟು ಬೆಣ್ಣೆ ಬೆಣ್ಣೆ ಆಗಿ ಬಂದಿದೆ. ಒಳ್ಳೆ ಸೂಪರ್, ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ. ನನ್ನ ಅಪ್ಪ ದೇವಸ್ಥಾನಗಳಲ್ಲಿ ಬೂರಿ ಸಮಾರಾಧನೆಗೆ ಇದೇ ಮೆಥಡ್ ಅನ್ನ ಮಾಡ್ತಿದ್ರು. ಉದ್ದಿನ ಬೇಳೆ ಕೊತ್ತಂಬರಿ ಹುರಿದು ಮಾಡ್ತಿಲ್ಲ ನಮ್ಮವ್ರು, ಹೆಚ್ಚಾಗಿ ಗೊತ್ತಿರ್ಲಿಕ್ಕಿಲ್ಲ. ಅಂದ್ರೆ ಬೂರಿ ಸಮಾರಾಧನೆಗಳಲ್ಲಿ ಉದ್ದಿನ ಬೇಳೆ ಕೊತ್ತಂಬರಿ ಹುರಿದು ಹಾಕಿ ನನ್ನ ಅಪ್ಪ ಮಾಡ್ತಿದ್ರು. ಸೂಪರ್ ಆಗ್ತಿತ್ತು, ಅಲ್ಟಿಮೇಟ್. ಇದು ಎಂತ ಹಲಸಿನಕಾಯಿ ಬೀಜ ಸಹ ಭಾರಿ ಸೂಪರ್ ಬಂದಿದೆ ಆಯ್ತಾ. ಕೀರ್ತನ, ನೀವು ಒಂದು ರಿಕ್ವೆಸ್ಟ್ ಮಾಡಿದಕ್ಕೆ ಕೆಸುವಿನಲ್ಲಿ ಆಳ್ವತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ತುಂಬಾ ಮಂದಿ ರಿಕ್ವೆಸ್ಟ್ ಮಾಡಿರೋ ವಿಡಿಯೋಸ್ ಎಲ್ಲ ಇದೆ. ಒಬ್ರು ಶೆಣೈ ಮಾಮ ಅನ್ಸುತ್ತೆ, ಯಾರು ನನಗೆ ಹೆಸರು ನೆನಪು ಬರ್ತಾ ಇಲ್ಲ, ಜಾಂಬ್ ಅಂತ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಮುಂಚೆ ಎಲ್ಲ ಹೋಟೆಲಲ್ಲಿ ಜಾಂಬ್ ಅಂತ ಸಿಕ್ತಿತ್ತು ಫ್ರೈ ಮಾಡಿ, ಅದನ್ನು ಮಾಡ್ಲಿಕ್ಕೆ ಹೇಳಿದವರಿದ್ದಾರೆ. ಹಾಗೆ ಬೇರೆ ಬೇರೆ ರೆಸಿಪಿಯನ್ನ ಮಾಡಿ ತೋರಿಸ್ಲಿಕ್ಕೆ ಹೇಳಿದವರಿದ್ದಾರೆ. ಒಂದೊಂದಾಗೆ ಮಾಡ್ತೇನೆ. ಈಗ ಹೇಗೂ ಈ ಕೆಂಪು ಕೆಸು, ಕಪ್ಪು ಕೆಸು ತುಂಬಾ ಇರ್ತದೆ, ಆಗ ಜೋರಾಗಿ ಮಳೆ ಬರೋಲ್ಲ. ನಾವು ಮಾಡುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದು, ನಿಮಗೆ ಮತ್ತೆ ಇಷ್ಟ ಹೇಗೆ ಬೇಕಾದರೂ ಮಾಡಿ. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಅದರಿಂದ ಮೊದಲು ಕ್ಲಿನಿಕ್ ಜೊತೆಯನ್ನು ಫಸ್ಟ್ ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ. ನೀವು ಮಾಡಿದ್ರು ಕೂಡ ಹೀಗೆ ಒಳ್ಳೆ ಟೇಸ್ಟಿ ಆಗ್ತದೆ. ನಿಮ್ಗೆಲ್ಲಾದ್ರೂ ಕೆಂಪು ಕೆಸು ಸಿಗದಿದ್ರೆ ಬಿಳಿ ಕೆಸು ಆದ್ರೂ ತಂದು ಅದರ ದಾಳಗತಿಯನ್ನು ನಾಡ್ದು ಅನಂತ ಚತುರ್ದಶಿಗೆ ಮಾಡಿ. ಭಾರಿ ಲೈಕ್ ಜನ.